ಸಿಎಂ ಪತ್ನಿ ಪಾರ್ವತಿಯವರು ಅವರ ತಮ್ಮನಿಂದ ದಾನವಾಗಿ ಪಡೆದಂತಹ ಭೂಮಿ ಈಗ ಸಾಕಷ್ಟು ವಿವಾದದ ಕೇಂದ್ರ ಬಿಂದು ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ. ಈ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಈ ಭೂಮಿಗೆ ದಾಖಲೆಗಳು ಕೂಡ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಂತೇಳಿ ಆರಂಭದಿಂದಲೂ ಕೂಡ ಸ್ನೇಹ ಕೃಷ್ಣ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ದಾಖಲೆಗಳು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಏನು ಮೂಲ ಜಮೀನುದಾರಿದ್ದಂತಹ ಮೈಲಾರಿ ಅವರ ಮಗಳು ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸ್ನೇಹ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಆರಂಭದಲ್ಲೂ ಕೂಡ ಈ ಖರೀದಿ ಅಕ್ರಮ ಅಂತ ಹೇಳ್ತಿದ್ರಿ ಸರ್. ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಸರ್ ಇವತ್ತು. ಸರ್, ಈ ಏನು ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಬಂದಿದೆ ಅಂತ ಹೇಳ್ತಾರೆ ಜಮೀನು, ಆ ಜಮೀನು ಮೂಲ ಮಾಲೀಕರು ದಾಖಲೆಗಳ ಪ್ರಕಾರ ಮಾಲಾಯರಯ್ಯನವರು ಆ ವಿಚಾರನ ಮುಚ್ಚಿಟ್ಟು ದೇವರಾಜು ತನ್ನಗೆ ಸೇರಿದಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ರು ಅಂತೇಳಿ ನಾನು ಮೊದಲಿಂದ ಆರೋಪ ಮಾಡ್ತಿದ್ದೆ. ಅದರ ಬಗ್ಗೆ ಕೆಲವು ದಾಖಲೆಗಳು ಕೂಡ ಬಡಿಬೇಡ, ಆದರೂ ಕೂಡ ಕೆಲವರು ಅದನ್ನು ಮಾಡ್ತಾರೆ ಆರೋಪ ಸುಳ್ಳು ಅಂತ ಹೇಳ್ತಿದ್ರು. ಆದರೆ ಇವಾಗ ಅದಕ್ಕೆ ಪೂರಕವಾದ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಿದೆ. ಅಂದರೆ ಏನು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದರೆ ಆ ದೇವರಾಜುವರ ಸ್ವಂತ ಅಣ್ಣನ ಮಗಳು ಅಂದರೆ ಮೈಲಾರಯ್ಯನ ಮಗಳು ಜಮುನಾರವರು ಸಿವಿಲ್ ದಾವೆನ ಹೂಡಿದ್ದಾರೆ. ಸೊ ಅದರಲ್ಲಿ ಈ ಭೂಮಿ ನಮ್ಮ ತಂದೆಗೆ ಸೇರಿದ್ದು, ಅದ್ರ ನನಗೂ ಭಾಗ ಬರಬೇಕು ಅಂತೇಳಿ ದಾವೆ ನೋಡಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ನಾನೇನು ಆರೋಪ ಮಾಡಿದೆ ಇದು ದೇವರಾಜಿಗೆ ಸಂಬಂಧಪಟ್ಟ ಆಸ್ತಿ ಅಲ್ಲ, ಇದು ಮೈಲಾರಯ್ಯನಿಗೆ ಸಂಬಂಧಪಟ್ಟ ಆಸ್ತಿ ಅಂತೇಳಿ ಅದು ನಿಜ ಅಂತೇಳಿ ಈಗ ಸಾಬೀತಾಗಿದೆ. ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವನ ಬಳಸಿ ತಮ್ಮ ಪ್ರಭಾವದ ಒಂದು ಇದರಲ್ಲೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಜಮೀನು ತಮ್ಮ ಕುಟುಂಬಕ್ಕೆ ಬರೋ ರೀತಿಯಲ್ಲಿ ಎಲ್ಲ ಥರದ ಕಾರ್ಯಗಳನ್ನು ಮಾಡಿರೋ ಅನ್ನೋದು ಸಾಬೀತಾಗಿದೆ. ಆ ವಂಶವೃಕ್ಷದಲ್ಲೂ ಕೂಡ ಜಮುನವರ ಹೆಸರಿಲ್ಲ ಸರ್. ಸರ್, ಅದನ್ನೇ ಸರ್ ಹೇಳ್ತಾ ಇದ್ದೀನಿ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಈಗ ವಂಶವೃಕ್ಷದಲ್ಲಿ ಮಲ್ಲಯ್ಯನಿಗೆ ಹೆಂಡತಿ ಮಕ್ಕಳು ಇದನ್ನು ಕೂಡ ವಿಚಾರ ಮುಚ್ಚಿಡಿದ್ದಾರೆ. ಮತ್ತು ಎರಡನೇದಾಗಿ ಎರಡನೇ ಮಗ ಮೈಲಾರ ಇದ್ದಾರೆ, ಅವರಿಗೆ ಹೆಂಡತಿ ಮಗ ಇದನ್ನು ತೋರಿಸ್ತಾರೆ ಹೊರತು ಮಗಳಿರೋ ವಿಚಾರ ತೋರಿಸೋದಲ್ಲ. ಮತ್ತು ಅವ್ರದ್ದು ಹೇಳಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಹೇಳಿಕೆಯಲ್ಲೂ ಕೂಡ ಸರ್ವೆ ನಂಬರ್ 462 ಜಮೀನನ್ನು ಮಾರಾಟ ಮಾಡಲಾಗಿದೆ ಅಂತ ಹೇಳಿದ್ರೆ ಅದು ಯಾರು ಮಾರಾಟ ಮಾಡೋದು ಹೇಳಲ್ಲ. ಸೊ ಇವರು ಜಮೀನು ಖರೀದಿ ಮಾಡೋ ಸಂದರ್ಭದಲ್ಲಿ ಈ ದಾಖಲೆಯನ್ನು ಪರಿಶೀಲನೆ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು 462 ಸರ್ವೆ ನಂಬರ್ನ ಯಾರು ಮಾರಾಟ ಮಾಡೋದು ಅಂತ ಗಮನಿಸಿದರೆ ಆಗಲೇ ಅವರಿಗೆ ಗೊತ್ತಾಗ್ತಿತ್ತು ಈ ಜಮೀನು ಮೈಲಾರಿಗೆ ಸಂಬಂಧಪಟ್ಟಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಆದರೆ ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಅದು ಯಾವುದೋ ರೀತಿಯ ವಿಷಯ ಗೊತ್ತಿರೋ ಕೂಡ ಅದು ಯಾವುದೇ ರೀತಿಯನ್ನು ಪರಿಶೀಲನೆ ಮಾಡದೆ ಈ ಜಮೀನನ್ನು ಖರೀದಿ ಮಾಡೋದು ಇಲ್ಲಿ ಸಾಬೀತಾಗುತ್ತೆ. ಅಂದರೆ ಈ ಭೂಮಿ ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೋಪ ಆಗಿದೆ ಸರ್. ಆದರೆ ದೇವರಾಜು ಅವರು ಖರೀದಿ ಮಾಡಿರೋದೇ ದೇವರಾಜ್ ಅವ್ರಿಗೆ ಈಗ ಮೈಲಾರಯ್ಯನಿಗೆ ಹಕ್ಕು ಬರುತ್ತೆ ಸರ್. ಮಲಯ ಸತ್ತ ನಂತರ ಅವ್ರಿಗೆ ಹಕ್ಕು ಬರುತ್ತೆ. ಅದಾದ ಅವ್ರಿಗೆ ಮಕ್ಕಳಿಗೆ ಬರಬೇಕಾಗಿತ್ತು, ಇವರಿಗೆ ದೇವರಾಜ್ಗೆ ಹೀಗೆ ಹೇಳ್ತಾರೆ ಸರ್. ಸರ್, ಅದೇ ಸರ್, ಇದು 1968 ಇಸ್ವಿಲಿ ಸ್ವತಃ ದೇವರಾಜು ಮತ್ತು ಅವರ ಇನ್ನೊಬ್ಬ ಅಣ್ಣ ಮಲ್ಲ ಇಬ್ಬರೂ ಸೇರಿ ಮೈಲಾರನವರಿಗೆ ಹಕ್ಕು ಕಲಶ ಪತ್ರ ಬರ್ಕೊಟ್ಟಿದ್ದಾರೆ. ಆ ಹಕ್ಕು ಕಲಶ ಪತ್ರ ಪ್ರಕಾರ ದೇವರಾಜು ತಮ್ಮ ಎಲ್ಲ ಹಕ್ಕುಗಳನ್ನ ಕಳ್ಕೊಂಬಿಟ್ಟಿದ್ದಾರೆ. ಆ ವಿಚಾರನ 1993ರಲ್ಲಿ ಮುಚ್ಚಿಟ್ಟು ಸುಳ್ಳು ವಂಶವೃಕ್ಷನ ಸುಳ್ಳು ಹೇಳಿಕೆಗಳನ್ನ ಸೃಷ್ಟಿ ಮಾಡಿ ಆ ಒಂದು ಸುಳ್ಳು ದಾಖಲಾತಿಗಳ ಮೇಲೆ ತಮ್ಮ ಹೆಸರಿಗೆ ಸುಳ್ಳು ಖಾತೆನ ಮಾಡಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿರೋಂಥದ್ದು. ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಏನು ಸರ್ ಈ ಒಂದು ಪ್ರಕರಣದಲ್ಲಿ ಅಂತ? ಸರ್, ಅವರು ತಮ್ಮ ಬಾಬಾ ಸಿದ್ದರಾಮಯ್ಯ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದರು ಆ ಪ್ರಭಾವನ ಬಳಸ್ಕೊಂಡು ಅಥವಾ ಸಿದ್ದರಾಮಯ್ಯವರ ಕುಮ್ಮಕ್ಕಿನ ಮೇರೆಗೆ ಈ ಸುಳ್ಳು ದಾಖಲಾತಿಗಳ ಆಧಾರದ ಮೇಲೆ ಸುಳ್ಳು ಕ್ರಯಪತ್ರ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಾಖಲೆಗಳ ಪ್ರಕಾರ ಮೈಲಾರನಿಗೆ ಸೇರಿದ ಜಮೀನು ಅಂತ ಗೊತ್ತಿದ್ರು ಕೂಡ ವಾಸ್ತವವಾಗಿ 2004 ಇಸ್ವಿಲಿ ಆ ಜಮೀನು ಮೋಡಾಗೆ ಸೇರಿದ ಸ್ವತ್ತಾಗಿತ್ತು. ಆ ಎರಡೂ ವಿಚಾರನ ಮುಚ್ಚಿಟ್ಟು ಇವರು ಸುಳ್ಳು ಕ್ರಯಪತ್ರ ಅಂದರೆ ದೇವರಾಜ್ ಸೇರಿದ ಜಮೀನು ಅಂತೇಳಿ ಸುಳ್ಳು ಕ್ರಯಪತ್ರ ಮಾಡಿಕೊಂಡಿರೋಂಥದ್ದು ಮಲ್ಲಿಕಾರ್ಜುನರ ಅಪರಾಧ ಕೃತ್ಯ ಆಗಿರುತ್ತೆ. ಇದಕ್ಕೆ ಸಿದ್ದರಾಮಯ್ಯವರು ಕುಮ್ಮಕ್ಕು ಕೊಟ್ಟಿರೋದು ಮತ್ತೊಂದು ಅಪರಾಧ ಆಗಿರುತ್ತೆ. ಅಂದರೆ ಈ ಖರೀದಿ ಮಾಡೋ ಸಂದರ್ಭದಲ್ಲಿ ಕೂಡ ನೋಟಿಫಿಕೇಶನ್ ಆಗಿರುತ್ತೆ ಸರ್, ಆದರೂ ಅದನ್ನು ಖರೀದಿ ಮಾಡ್ತಾರೆ. 60 ಇಸ್ವಿಲಿದು ಮಾರಾಟ ಅಂದರೆ ಇವ್ರಿಗೆ ಬರುತ್ತೋ ಅಂತ ಹೇಳ್ತಾರೆ, ಅದು ಇದು ಸರ್ ಅಂತದ್ದು? ಸರ್, ಅದನ್ನೇ ಹೇಳ್ತೀನಿ. 1968 ಇಸ್ವಿ ದಾಖಲೆ ಪ್ರಕಾರ ಈ ಸರ್ವೆ ನಂಬರ್ 464 ಜಮೀನು ಸಂಪೂರ್ಣವಾಗಿ ಮೈಲಾರಿಗೆ ಸೇರಿರುತ್ತೆ. 2004 ಇಸ್ವಿಲಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನ ಪಡಿಸ್ಕೊಂಡು ಅವಾರ್ಡನ್ನು ಇದು ಮಾಡಿ ಪರಿಹಾರನ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ಠೇವಣಿ ಇಟ್ಟು ಆ ಜಮೀನನ್ನು ವಶಪಡಿಸ್ಕೊಂಡು ಭೂಮಿಯನ್ನು ಬಡಾವಣೆ ರಚನೆ ಮಾಡಿ ನಿವೇಶನ ಮಾರಾಟ ಮಾಡಿರ್ತಾರೆ. ಸೊ ಇದೆಲ್ಲ ವಿಚಾರ ಗೊತ್ತಿರೋ ಕೂಡ ಅದು ದೇವರಾಜಿಗೆ ಸೇರಿದ ಆಸ್ತಿ, ಅದು ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಟ್ಟು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ. ಸರ್, ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಯಾವಾಗ ಆಗ್ತದೆ ಅಂದರೆ ಪ್ರಥಮ ಅಧಿಸೂಚನೆ ಹೊರಡಿಸೋಕ್ಕಿಂತ ಮುಂಚೆನೇ ಹಾಕಿರ್ತಾರೆ. ಆ ನಂತರದಲ್ಲಿ ಏನು ಅಧಿಸೂಚನೆ ಪ್ರಥಮ ಅಧಿಸೂಚನೆ ಅದನ್ನು ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಅಂತಿಮ ಅಧಿಸೂಚನೆ ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅದು ಎಲ್ಲರ ಜೊತೆಗೆ ಭೌತಿಕವಾಗಿ ಅಲ್ಲಿ ಸ್ಥಳ ನೋಡೋಕೆ ಹೋದಾಗ ಯಾವುದೇ ಸ್ವತ್ತನ್ನು ಖರೀದಿ ಮಾಡಬೇಕು ಅಂದರೆ ಆ ಸ್ಥಳಕ್ಕೆ ಹೋಗಿ ನಾವು ನೋಡ್ತೀವಿ. ನೋಡಿದಂಥ ಸಂದರ್ಭದಲ್ಲಿ ಆ ಜಮೀನಲ್ಲಿ ರಸ್ತೆ, ಒಳಚರಂಡಿ,
ಉದ್ಯಾನವನ ಇರೋದು ಇದು ಗೊತ್ತಿರೋ ಕೂಡ ಅದ್ರ ಬಗ್ಗೆ ಮೂಲಾದಿಂದ ಮಾಹಿತಿ ದಾಖಲೆಯನ್ನು ಪಡ್ಕೊಳ್ಳದೆ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಇವರು ಖರೀದಿ ಮಾಡಿರೋಂಥದ್ದು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ. ನೋಟಿಫಿಕೇಶನ್ ಅಂತ ಗೊತ್ತಾಗಿ ಅದೆಲ್ಲ ಗಮನಿಸೇ ಖರೀದಿ ಮಾಡಿದ್ದಾರೆ ಸರ್. ಹೌದು ಸರ್, ಅವ್ರ ಗಮನಕ್ಕಿದೆ. 1968 ಇಸ್ವಿಲಿ ಹಕ್ಕು ಕಲಾಶಪತ್ರ ಮೂಲಕ ಮಹಿಳೆಯರ ವರ್ಗಾವಣೆ ಕೂಡ ವಿಚಾರ ಗೊತ್ತಿದೆ. ಮತ್ತು 2004 ಮುಂಚೆ ಅದು ನಗರಾಭಿವೃದ್ಧಿ ಸೇರಿದ ಸ್ವತ್ತೊಂದನ್ನು ಕೂಡ ಗೊತ್ತಿದೆ. ಅವೆಲ್ಲ ಗೊತ್ತಿದ್ರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ಇವೆಲ್ಲವನ್ನು ಸರಿದೂಗಿಸ್ಕೊಂಡು ಅಕ್ರಮ ಆಸ್ತಿ ಮಾಡಬಹುದು ಅನ್ನೋ ಕಾರಣದಿಂದಲೇ ಈ ಸುಳ್ಳು ದಾಖಲೆನ ಸೃಷ್ಟಿ ಮಾಡಿರೋಂಥದ್ದು ಮತ್ತು ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡಿರೋಂಥದ್ದು ಸ್ಪಷ್ಟವಾಗಿದೆ. CM ಅವರ ಪ್ರಭಾವ ಹೇಗೆ ಸರ್ ಈ ಪ್ರಕರಣದಲ್ಲಿ ಅಂತ? ಸರ್, ಈ ಸರ್ವೆ ನಂಬರ್ 464ಕ್ಕೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳು ನಡೆದಿದೆ 1996ನೇ ಇಸ್ವಿಯಿಂದ 2022ವರೆಗೂ ಆ ಎಲ್ಲ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ. ಅವರು ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ನಡೆಯಲ್ಲ. ಸೊ ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯವರ ಕುಮ್ಮಕ್ಕಿನ ಮೇರೆಗೆ ಅಥವಾ ಅವ್ರ ಪ್ರಭಾವದಿಂದ ಇವೆಲ್ಲ ಕೃತ್ಯ ನಡೆದಿದೆ ಸ್ಪಷ್ಟ ಗೊತ್ತಾಗುತ್ತೆ. ಮುಂದೆ ಏನು ಮಾಡ್ತೀರಾ ಸರ್? ಈಗ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಸರ್, ಇವೆಲ್ಲ ನೀವು ಕೂಡ ಆರೋಪಗಳಿಗೆ ಪೂರಕ ದಾಖಲೆ ಸಿಗ್ತಾ ಇದೆ. ನೆಕ್ಸ್ಟ್ ಏನು 10ನೇ ತಾರೀಕು ಬರ್ತಾ ಇದೆ ವಿಚಾರಣೆ ಸರ್? ಸರ್, ಈಗ ಮೊದಲನೇದಾಗಿ 5ನೇ ತಾರೀಕು ಅವರೇನು ರಿಟ್ ಅಪೀಲ್ ಹಾಕೊಂಡ್ರೆ ಅದ್ರ ವಿಚಾರಣೆ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ 10ನೇ ತಾರೀಕು ನಮ್ಮ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಮುಖ ದಾಖಲಾತಿಗಳು ಏನು ಜಮುನವರು ಈ ಜಮೀನು ತಮಗೆ ಸೇರಿದೆ ಅಂತೇಳಿ ತಮಗೆ ಬರಬೇಕು ಅಂತೇಳಿ ಭಾಗ ಬರಬೇಕು ಅಂತ ಹಾಕೊಂಡ್ರೆ ಆ ದಾಖಲೆಲ್ಲ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಇದೆಲ್ಲರ ಬಗ್ಗೆ ಸಮಗ್ರ ತನಿಖೆ ಅವಶ್ಯಕತೆ ಇರೋದ್ರಿಂದ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ರಿಟ್ ಅಪೀಲಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು CBIಗೆ ಕೊಡಿ ಅಂತೇಳಿ 10ನೇ ತಾರೀಕು ನಮ್ಮ ಒಂದು ಅರ್ಜಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. CM ಪತ್ನಿ ಪಾರ್ವತಿಯವರು ಅವರ ತಮ್ಮನಿಂದ ದಾರವಾಗಿ ಪಡೆದಂತಹ ಭೂಮಿ ಈಗ ಸಾಕಷ್ಟು ವಿವಾದದ ಕೇಂದ್ರ ಬಿಂದು ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ. ಈ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಈ ಭೂಮಿಗೆ ದಾಖಲೆಗಳು ಕೂಡ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಂತೇಳಿ ಆರಂಭದಿಂದಲೂ ಕೂಡ ಸ್ನೇಹಮ ಕೃಷ್ಣ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ದಾಖಲೆಗಳು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಏನು ಮೂಲ ಜಮೀನುದಾರಿದ್ದಂತಹ ಮೈಲಾರಿಯವರ ಮಗಳು ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಸ್ನೇಹಮ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ನೀವು ಆರಂಭದಲ್ಲೂ ಕೂಡ ಈ ಖರೀದಿ ಅಕ್ರಮ ಅಂತ ಹೇಳ್ತಿದ್ದೀರಿ ಸರ್, ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಸರ್ ಇವತ್ತು. ಸರ್, ಈ ಏನು ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಬಂದಿದೆ ಅಂತ ಹೇಳ್ತಾರೆ ಜಮೀನು, ಆ ಜಮೀನು ಮೂಲ ಮಾಲೀಕರು ದಾಖಲೆಗಳ ಪ್ರಕಾರ ಮಾಲಾಯರಯ್ಯನವರು ಆ ವಿಚಾರನ ಮುಚ್ಚಿಟ್ಟು ದೇವರಾಜು ತನ್ನಗೆ ಸೇರಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡ್ರಿ ಅಂತೇಳಿ ನಾನು ಮೊದಲಿಂದ ಆರೋಪ ಮಾಡ್ತಿದ್ದೆ. ಅದ್ರ ಬಗ್ಗೆ ಕೆಲವು ದಾಖಲೆಗಳು ಕೂಡ ಬೇಡ ಆದರೂ ಕೂಡ ಕೆಲವರು ಅದನ್ನು ಮಾಡ್ತಾರೆ ಆರೋಪ ಸುಳ್ಳು ಅಂತ ಹೇಳ್ತಿದ್ರು. ಆದರೆ ಇವಾಗ ಅದಕ್ಕೆ ಪೂರಕವಾದ ಒಂದು ಬಲವಾದ ಸಾಕ್ಷಾಧಾರ ಸಿಕ್ಕಿದೆ. ಅಂದರೆ ಏನು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದರೆ ಆ ದೇವರಾಜುವರ ಸ್ವಂತ ಅಣ್ಣನ ಮಗಳು ಅಂದರೆ ಮೈಲಾರಯ್ಯನ ಮಗಳು ಜಮುನರವರು ಸಿವಿಲ್ ದಾವೆನ ಹೂಡಿದ್ದಾರೆ. ಸೊ ಅದರಲ್ಲಿ ಈ ಭೂಮಿ ನಮ್ಮ ತಂದೆಗೆ ಸೇರಿದ್ದು ಅದ್ರ ನನಗೂ ಭಾಗ ಬರಬೇಕು ಅಂತೇಳಿ ದಾವೆ ನೋಡಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಗೊತ್ತಾಗುತ್ತೆ ನಾನೇನು ಆರೋಪ ಮಾಡಿದೆ ಇದು ದೇವರಾಜಿಗೆ ಸಂಬಂಧಪಟ್ಟ ಆಸ್ತಿ ಅಲ್ಲ, ಇದು ಮೈಲಾರಯ್ಯನಿಗೆ ಸಂಬಂಧಪಟ್ಟ ಆಸ್ತಿ ಅಂತೇಳಿ ಅದು ನಿಜ ಅಂತೇಳಿ ಈಗ ಸಾಬೀತಾಗಿದೆ. ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವನ ಬಳಸಿ ತಮ್ಮ ಪ್ರಭಾವದ ಒಂದು ಇದರಲ್ಲೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಜಮೀನು ತಮ್ಮ ಕುಟುಂಬಕ್ಕೆ ಬರೋ ರೀತಿಯಲ್ಲಿ ಎಲ್ಲ ಥರದ ಕಾರ್ಯಗಳನ್ನು ಮಾಡಿರೋ ಅನ್ನೋದು ಸಾಬೀತಾಗಿದೆ. ಆ ವಂಶವೃಕ್ಷದಲ್ಲೂ ಕೂಡ ಜಮುನವರ ಹೆಸರಿಲ್ಲ ಸರ್. ಸರ್, ಅದನ್ನೇ ಸರ್ ಹೇಳ್ತಾ ಇದ್ದೀನಿ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಈಗ ವಂಶವೃಕ್ಷದಲ್ಲಿ ಮಲ್ಲಯ್ಯನಿಗೆ ಹೆಂಡತಿ ಮಕ್ಕಳು ಇದನ್ನು ಕೂಡ ವಿಚಾರ ಮುಚ್ಚಿಡಿದ್ದಾರೆ. ಮತ್ತು ಎರಡನೇದಾಗಿ ಎರಡನೇ ಮಗ ಮೈಲಾರ ಇದ್ದಾರೆ, ಅವರಿಗೆ ಹೆಂಡತಿ ಮಗ ಇದನ್ನು ತೋರಿಸ್ತಾರೆ ಹೊರತು ಮಗಳಿರೋ ವಿಚಾರ ತೋರಿಸೋದಲ್ಲ. ಮತ್ತು ಅವ್ರದ್ದು ಹೇಳಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಹೇಳಿಕೆಯಲ್ಲೂ ಕೂಡ ಸರ್ವೆ ನಂಬರ್ 462 ಜಮೀನನ್ನು ಮಾರಾಟ ಮಾಡಲಾಗಿದೆ ಅಂತ ಹೇಳಿದ್ರು. ಅದು ಯಾರು ಮಾರಾಟ ಮಾಡೋದು ಹೇಳಲ್ಲ. ಸೊ ಇವರು ಜಮೀನು ಖರೀದಿ ಮಾಡೋ ಸಂದರ್ಭದಲ್ಲಿ ಈ ದಾಖಲೆಲ್ಲ ಪರಿಶೀಲನೆ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯವರು 462 ಸರ್ವೆ ನಂಬರ್ನ ಯಾರು ಮಾರಾಟ ಮಾಡೋದು ಅಂತ ಗಮನಿಸಿದರೆ ಆಗಲೇ ಅವರಿಗೆ ಗೊತ್ತಾಗ್ತಿತ್ತು ಈ ಜಮೀನು ಮೈಲಾರಿಗೆ ಸಂಬಂಧಪಟ್ಟಿದ್ದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಆದರೆ ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಅದು ಯಾವುದೋ ರೀತಿಯ ವಿಷಯ ಗೊತ್ತಿರೋ ಕೂಡ ಅದು ಯಾವುದೇ ರೀತಿಯ ಪರಿಶೀಲನೆ ಮಾಡದೆ ಈ ಜಮೀನನ್ನು ಖರೀದಿ ಮಾಡೋದು ಇಲ್ಲಿ ಸಾಬೀತಾಗುತ್ತೆ. ಅಂದರೆ ಈ ಭೂಮಿ ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೋಪ ಆಗಿದೆ ಸರ್. ಹಾಗಾದರೆ ಆದರೆ ದೇವರಾಜು ಅವರು ಖರೀದಿ ಮಾಡಿರೋದೇ ದೇವರಾಜು ಅವ್ರಿಗೆ ಈಗ ಮೈಲಾರಯ್ಯನಿಗೆ ಹಕ್ಕು ಬರುತ್ತೆ ಸರ್. ಮಲಯ ಸತ್ತ ನಂತರ ಅವ್ರಿಗೆ ಹಕ್ಕು ಬರುತ್ತೆ, ಅದಾದ ಅವ್ರಿಗೆ ಮಕ್ಕಳಿಗೆ ಬರಬೇಕಾಗಿತ್ತು. ಇವರಿಗೆ ದೇವರಾಜ್ಗೆ ಹೇಗೆ ಹೇಳ್ತಾರೆ ಸರ್? ಸರ್, ಅದೇ ಸರ್, ಇದು 1968 ಇಸ್ವಿಲಿ ಸ್ವತಃ ದೇವರಾಜು ಮತ್ತು ಅವರ ಇನ್ನೊಬ್ಬ ಅಣ್ಣ ಮಲ್ಲ ಇಬ್ಬರೂ ಸೇರಿ ಮೈಲಾರನವರಿಗೆ ಹಕ್ಕು ಕಲಶಪತ್ರ ಬರ್ಕೊಟ್ಟಿದ್ದಾರೆ. ಆ ಹಕ್ಕು ಕಲಶಪತ್ರ ಪ್ರಕಾರ ದೇವರಾಜು ತಮ್ಮ ಎಲ್ಲ ಹಕ್ಕುಗಳನ್ನು ಕಳ್ಕೊಂಬಿಟ್ಟಿದ್ದಾರೆ. ಆ ವಿಚಾರನ 1993ರಲ್ಲಿ ಮುಚ್ಚಿಟ್ಟು ಸುಳ್ಳು ವಂಶವೃಕ್ಷನ ಸುಳ್ಳು ಹೇಳಿಕೆಗಳನ್ನ ಸೃಷ್ಟಿ ಮಾಡಿ ಆ ಒಂದು ಸುಳ್ಳು ದಾಖಲಾತಿಗಳ ಮೇಲೆ ತಮ್ಮ ಹೆಸರಿಗೆ ಸುಳ್ಳು ಖಾತೆಯನ್ನು ಮಾಡಿಕೊಂಡು ಮಲ್ಲಿಕಾರ್ಜುನ ಮಾರಾಟ ಮಾಡಿರೋಂಥದ್ದು.
ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಏನು ಸರ್ ಈ ಒಂದು ಪ್ರಕರಣದಲ್ಲಿ ಅಂತ? ಸರ್ ಅವರು ತಮ್ಮ ಬಾಬಾ ಸಿದ್ದರಾಮಯ್ಯ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದರು ಆ ಪ್ರಭಾವನ ಬಳಸ್ಕೊಂಡು ಅಥವಾ ಸಿದ್ದರಾಮಯ್ಯವರ ಕುಮ್ಮಕ್ಕಿನ ಮೇರೆಗೆ ಈ ಸುಳ್ಳು ದಾಖಲಾತಿಗಳ ಆಧಾರದ ಮೇಲೆ ಆ ಸುಳ್ಳು ಕ್ರಯಪತ್ರ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಾಖಲೆಗಳ ಪ್ರಕಾರ ಮೈಲಾರಂಗೆ ಸೇರಿದ ಜಮೀನು ಅಂತ ಗೊತ್ತಿದ್ರು ಕೂಡ ವಾಸ್ತವವಾಗಿ 2004 ಇಸ್ವಿಲಿ ಆ ಜಮೀನು ಮೋಡಾಗೆ ಸೇರಿದ ಸ್ವತ್ತಾಗಿತ್ತು. ಆ ಎರಡೂ ವಿಚಾರನ ಮುಚ್ಚಿಟ್ಟು ಇವರು ಸುಳ್ಳು ಕ್ರಯಪತ್ರ ಅಂದರೆ ದೇವರಾಜ್ ಸೇರಿದ ಜಮೀನು ಅಂತೇಳಿ ಸುಳ್ಳು ಕ್ರಯಪತ್ರ ಮಾಡಿಕೊಂಡಿರೋಂಥದ್ದು ಮಲ್ಲಿಕಾರ್ಜುನರ ಅಪರಾಧ ಕೃತ್ಯ ಆಗಿರುತ್ತೆ. ಇದಕ್ಕೆ ಸಿದ್ದರಾಮಯ್ಯವರು ಕುಮ್ಮಕ್ಕು ಕೊಟ್ಟಿರೋದು ಮತ್ತೊಂದು ಅಪರಾಧ ಆಗಿರುತ್ತೆ. ಅಂದರೆ ಈ ಖರೀದಿ ಮಾಡೋ ಸಂದರ್ಭದಲ್ಲಿ ಕೂಡ ನೋಟಿಫಿಕೇಶನ್ ಆಗಿರುತ್ತೆ ಸರ್, ಆದರೂ ಅದನ್ನು ಖರೀದಿ ಮಾಡ್ತಾರೆ. 60 ಇಸ್ವಿಲಿದು ಮಾರಾಟ ಅಂದರೆ ಇವ್ರಿಗೆ ಬರುತ್ತೋ ಅಂತ ಹೇಳ್ತಾರೆ, ಅದು ಯಾವ ಇದು ಸರ್ ಅಂತದ್ದು? ಸರ್ ಅದನ್ನೇ ಹೇಳ್ತೀನಿ. 1968 ಇಸ್ವಿ ದಾಖಲೆ ಪ್ರಕಾರ ಈ ಸರ್ವೆ ನಂಬರ್ 464 ಜಮೀನು ಸಂಪೂರ್ಣವಾಗಿ ಮೈಲಾರಿಗೆ ಸೇರಿರುತ್ತೆ. 2004 ಇಸ್ವಿಲಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಸ್ವಾಧೀನ ಪಡಿಸ್ಕೊಂಡು ಅವಾರ್ಡನ್ನು ಇದು ಮಾಡಿ ಪರಿಹಾರನ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ಠೇವಣಿ ಇಟ್ಟು ಆ ಜಮೀನನ್ನು ವಶಪಡಿಸ್ಕೊಂಡು ಭೂಮಿಯನ್ನು ಬಡಾವಣೆ ರಚನೆ ಮಾಡಿ ನಿವೇಶನ ಮಾರಾಟ ಮಾಡಿರ್ತಾರೆ. ಸೊ ಇದೆಲ್ಲ ವಿಚಾರ ಗೊತ್ತಿರೋ ಕೂಡ ಅದು ದೇವರಾಜಿಗೆ ಸೇರಿದ ಆಸ್ತಿ, ಅದು ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ. ಇಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿರ್ತಾರೆ, ನೋಟಿಫಿಕೇಶನ್ ಅಂತ ಎಲ್ಲ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಸರ್ ಇದೆಲ್ಲ ಅಂತ? ಸರ್ ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಯಾವಾಗ ಆಗ್ತದೆ ಅಂದರೆ ಪ್ರಥಮ ಅಧಿಸೂಚನೆ ಹೊರಡಿಸೋಕ್ಕಿಂತ ಮುಂಚೆನೇ ಹಾಕಿರ್ತಾರೆ. ಆ ನಂತರದಲ್ಲಿ ಏನು ಅಧಿಸೂಚನೆ ಪ್ರಥಮ ಅಧಿಸೂಚನೆ ಅದನ್ನು ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಅಂತಿಮ ಅಧಿಸೂಚನೆ ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅದು ಎಲ್ಲರ ಜೊತೆಗೆ ಭೌತಿಕವಾಗಿ ಅಲ್ಲಿ ಸ್ಥಳ ನೋಡೋಕೆ ಹೋದಾಗ ಯಾವುದೇ ಸ್ವತ್ತನ್ನು ಖರೀದಿ ಮಾಡಬೇಕು ಅಂದರೆ ಆ ಸ್ಥಳಕ್ಕೆ ಹೋಗಿ ನಾವು ನೋಡ್ತೀವಿ. ಆ ನೋಡಿದಂಥ ಸಂದರ್ಭದಲ್ಲಿ ಆ ಜಮೀನಲ್ಲಿ ರಸ್ತೆ, ಒಳಚರಂಡಿ, ಉದ್ಯಾನವನ ಇರೋದು ಇದು ಗೊತ್ತಿರೂ ಕೂಡ ಅದ್ರ ಬಗ್ಗೆ ಮೂಡಾದಿಂದ ಮಾಹಿತಿ ದಾಖಲೆಯನ್ನು ಪಡ್ಕೊಳ್ಳದೆ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಇವರು ಖರೀದಿ ಮಾಡೋವಂಥದ್ದು ಇಲ್ಲಿ ಸ್ಪಷ್ಟ ಕಂಡು ಬಂದಿದೆ. ನೋಟಿಫಿಕೇಶನ್ ಅಂತ ಗೊತ್ತಾಗಿ ಅದೆಲ್ಲ ಗಮನಿಸೇ ಖರೀದಿ ಮಾಡಿದ್ದಾರೆ ಸರ್? ಹೌದು ಸರ್, ಅವ್ರ ಗಮನಕ್ಕಿದೆ. 1968 ಇಸ್ವಿಲಿ ಹಕ್ಕು ಪತ್ರ ಮೂಲಕ ಮಹಿಳೆಯರಿಗೆ ವರ್ಗಾವಣೆ ಕೂಡ ವಿಚಾರ ಗೊತ್ತಿದೆ. ಮತ್ತು 2004 ಮುಂಚೆ ಅದು ನಗರಾಭಿವೃದ್ಧಿ ಸೇರಿದ ಸ್ವತ್ತು ಅಂತಲೂ ಕೂಡ ಗೊತ್ತಿದೆ. ಅವೆಲ್ಲ ಗೊತ್ತಿದ್ರೂ ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ಇವೆಲ್ಲವನ್ನು ಸರಿದೂಗಿಸ್ಕೊಂಡು ಅಕ್ರಮ ಆಸ್ತಿ ಮಾಡಬಹುದು ಅನ್ನೋ ಕಾರಣದಿಂದಲೇ ಈ ಸುಳ್ಳು ದಾಖಲೆನ ಸೃಷ್ಟಿ ಮಾಡುವಂಥದ್ದು ಮತ್ತು ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡಿರುವಂಥದ್ದು ಸ್ಪಷ್ಟವಾಗಿದೆ. CM ಅವರ ಪ್ರಭಾವ ಹೇಗೆ ಸರ್ ಈ ಪ್ರಕರಣದಲ್ಲಿ ಅಂತ? ಸರ್ ಈ ಸರ್ವೆ ನಂಬರ್ 464 ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳು ನಡೆದಿದೆ 1996 ಇಸ್ವಿಯಿಂದ 2022ವರೆಗೂ ಆ ಎಲ್ಲ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ. ಅವರು ಅಧಿಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ನಡೆಯಲ್ಲ. ಸೊ ಇದೆಲ್ಲ ಗಮನಿಸಿದಾಗ ಸಿದ್ದರಾಮಯ್ಯವರ ಕುಮ್ಮಕ್ಕಿನ ಮೇರೆಗೆ ಅಥವಾ ಅವ್ರ ಪ್ರಭಾವದಿಂದ ಇವೆಲ್ಲ ಕೃತ್ಯ ನಡೆದಿದೆ ಸ್ಪಷ್ಟ ಗೊತ್ತಾಗುತ್ತೆ. ಮುಂದೆ ಏನು ಮಾಡ್ತೀರಾ ಸರ್? ಈಗ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಸರ್, ಇವೆಲ್ಲ ನೀವು ಕೂಡ ಆರೋಪಗಳಿಗೆ ಪೂರಕ ದಾಖಲೆ ಸಿಗ್ತಾ ಇದೆ. ನೆಕ್ಸ್ಟ್ ಏನು 10ನೇ ತಾರೀಕು ಬರ್ತಾ ಇದೆ ವಿಚಾರಣೆ ಸರ್? ಸರ್ ಈಗ ಮೊದಲನೇದಾಗ 5ನೇ ತಾರೀಕು ಅವರೇನು ರಿಟ್ ಅಪೀಲ್ ಹಾಕೊಂಡ್ರೆ ಅದ್ರ ವಿಚಾರಣೆ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ 10ನೇ ತಾರೀಕು ನಮ್ಮ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಮುಖ ದಾಖಲಾತಿ ಏನು ಜಮುನಾ ಅವರು ಈ ಜಮೀನು ತಮಗೆ ಸೇರಿದೆ ಅಂತೇಳಿ ತಮಗೆ ಬರಬೇಕು ಅಂತೇಳಿ ಭಾಗ ಬರಬೇಕು ಅಂತ ಹಾಕೊಂಡ್ರೆ ಆ ದಾಖಲೆಲ್ಲ ಕೂಡ ಮಾನ್ಯ ಉಚ್ಚ ಗಮನಕ್ಕೆ ತಂದು ಸೊ ಇದೆಲ್ಲರ ಬಗ್ಗೆ ಸಮಗ್ರ ತನಿಖೆ ಅವಶ್ಯಕತೆ ಇರೋದ್ರಿಂದ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ರಿಟ್ ಅಪೀಲಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು CBIಗೆ ಕೊಡಿ ಅಂತೇಳಿ 10ನೇ ತಾರೀಕು ನಮ್ಮ ಒಂದು ಅರ್ಜಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.